ವೈದ್ಯರಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ದೇಶದಲ್ಲಿ ಲಕ್ಷಾಂತರ ಮಕ್ಕಳು ಹಗಲು ಇರುಳು ನಿದ್ದೆ ಬಿಟ್ಟು ಓದ್ತಾ ಇರ್ತಾರೆ ನೀಟ್ ಎಕ್ಸಾಮ್ಗಾಗಿ. ಆದರೆ ಅದೇ ನೀಟ್ ಎಕ್ಸಾಮ್ನ ಪೇಪರ್ ಲೀಕ್ ಆಗಿರುವಂಥದ್ದು ಈಗಾಗಲೇ ಲಕ್ಷಾಂತರ ಮಕ್ಕಳ ನಿದ್ದೆಗೆಡಿಸಿರುವಂಥದ್ದು ಮಾತ್ರ ಅಲ್ಲ, ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಕೂಡ ಈಗ ಸಿಗ್ತಾ ಇರೋದು. ಈಗ ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಿಚಾರಣೆಗೆ ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಏನೇನಾಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ದೇಶಾದ್ಯಂತ 2024ರ ನೀಟ್ ಪರೀಕ್ಷೆ ಫಲಿತಾಂಶ ಸಂಚಲನ ಸೃಷ್ಟಿಸಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಬರೋಬ್ಬರಿ 24 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಹಾಜರಾಗಿದ್ದ ಪರೀಕ್ಷೆ ಮೇ 5, 2024ರಂದು ನಡೆದಿತ್ತು. ಜೂನ್ 4, 2024ರಂದು ಫಲಿತಾಂಶ ಪ್ರಕಟಗೊಳ್ಳುತ್ತಿದ್ದಂತೆ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ನೀಟ್ ಪರೀಕ್ಷೆಯಲ್ಲಿ 67 ಅಭ್ಯರ್ಥಿಗಳು 720ಕ್ಕೆ 720 ಅಂಕ ಪಡೆದಿದ್ದು, ಕೆಲ ಅಭ್ಯರ್ಥಿಗಳು 718, 719 ಅಂಕ ಗಳಿಸಿದ್ದಾರೆ. ಆದರೆ ನೀಟ್ ಅಂಕಗಳ ಯೋಜನೆ ಪ್ರಕಾರ ಇದು ಅಸಾಧ್ಯ. ಹರಿಯಾಣದ ಒಂದೇ ಪರೀಕ್ಷಾ ಕೇಂದ್ರದ 6 ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ. ಇನ್ನು ನಿಗದಿತ ದಿನಾಂಕಕ್ಕಿಂತ 10 ದಿನ ಮೊದಲೇ ಫಲಿತಾಂಶ ಪ್ರಕಟಿಸಿದ್ದು, ಫಲಿತಾಂಶಕ್ಕೂ ಮೊದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಹೀಗಾಗಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ವಿವಾದ ಎದ್ದಿದೆ. ನೀಟ್ ಫಲಿತಾಂಶದ ಕುರಿತ ವಿವಾದವನ್ನ ಗಂಭೀರವಾಗಿ ಪರಿಗಣಿಸಿದೆ ಸುಪ್ರೀಂ ಕೋರ್ಟ್. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧ ನೀಟ್ ಯುಜಿ ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿ ವಿಚಾರಣೆ ನಡೆಸಿತು. ಈ ವೇಳೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ನೋಟಿಸ್ ಜಾರಿ ಮಾಡಿ ಚಾಟಿ ಬೀಸಿದೆ. ನೀಟ್ ಫಲಿತಾಂಶದ ಕುರಿತ ವಿವಾದ ಎದ್ದಿದೆ. ಪರೀಕ್ಷೆ ಪಾವಿತ್ರ್ಯದ ಮೇಲೆ ಪರಿಣಾಮ ಬೀರಿದ್ದು ನೀಟ್ ಫಲಿತಾಂಶ ವಿವಾದ ಅಷ್ಟು ಸರಳವಾಗಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮ ಬೀರಿದೆ. ಹೀಗಾಗಿ ಇದಕ್ಕೆ ಎನ್ಟಿಎ ಉತ್ತರ ನೀಡಲೇಬೇಕು ಅಂತ ಸೂಚಿಸಿದೆ ಸುಪ್ರೀಂ ಕೋರ್ಟ್. ಇನ್ನು ಎಂಬಿಬಿಎಸ್ ಕೌನ್ಸಿಲಿಂಗ್ಗೆ ತಡೆ ನೀಡಲು ನಿರಾಕರಿಸಿದೆ. ವಕೀಲ ಜೆ ಸಾಯಿ ದೀಪಕ್ ಕೂಡ ಗ್ರೇಸ್ ಮಾರ್ಕ್ಸ್ ವಿಚಾರಕ್ಕೆ ವಾದ ಮಾಡಲಿದ್ದಾರೆ. ವಲ್ಲಾಹ್ನ ಸಿಇಒ ಅಲಕ್ ಪಾಂಡೆ ಸಲ್ಲಿಸಿದ ಅರ್ಜಿಯನ್ನ ಪ್ರತಿನಿಧಿಸುತ್ತಿದ್ದಾರೆ. ನಮ್ಮ ಅರ್ಜಿ ಸ್ವಲ್ಪ ವಿಭಿನ್ನವಾಗಿದೆ ಎಂದು ಹೇಳಿದ್ದಾರೆ. For this particular listing which has been done pre-results and around paper leak today, the Honorable Supreme Court has said that the sanctity of the exam is compromised. Sanctity of exam is compromised. That means somewhere they also feel that there has been some kind of issues in the examination, and I asked NTA to answer around this before 8 July. ನೀಟ್ ಅಕ್ರಮ ವಿಚಾರಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಘಟಕ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಪ್ರಶ್ನೆಗಳ ಸುರಿಮಳೆಗೈದಿದೆ. ಒಂದೆಡೆ ಪರೀಕ್ಷೆ ನಡೆಸಿದ ಎನ್ಟಿಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಅನ್ನುತ್ತೆ. ಇನ್ನೊಂದೆಡೆ ಬಿಹಾರದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪದಲ್ಲಿ 13 ಜನರನ್ನು ಬಂಧಿಸಲಾಗಿದೆ. ಯಾಕೆ ಈ ಇಬ್ಬಂದಿತನ? ವಿದ್ಯಾರ್ಥಿಗಳ ಬದುಕಿನ ವಿಷಯದ ಬಗ್ಗೆ ಕೇಂದ್ರ ಸರ್ಕಾರ ಮೌನವಾಗಿರುವುದೇಕೆ? ನೀಟ್ ಪರೀಕ್ಷೆ ಬರೆದ 30 ಲಕ್ಷ ವಿದ್ಯಾರ್ಥಿಗಳಲ್ಲಿ 67 ಮಂದಿ 720 ಅಂಕ ಪಡೆದು ಟಾಪರ್ ಆಗಿದ್ದಾರೆ. ಇದರಲ್ಲಿ 6 ಜನ ಟಾಪರ್ಗಳು ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಬರೆದವರು. ಇದು ಸಾಧ್ಯವಾಗಿದ್ದು ಹೇಗೆ? ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಾಮೂಹಿಕ ನಕಲು ಮಾಡಲಾಗಿದೆಯೇ ಅಂತ ಪ್ರಶ್ನೆ ಮಾಡಿ ಕಿಡಿಕಾರಿದೆ. ಒಟ್ಟಾರೆ ನೀಟ್ ಫಲಿತಾಂಶ ವಿವಾದ ತಾರಕಕ್ಕೇರಿದ್ದು ಎನ್ಟಿಎ ಏನ್ ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.